Hi dear students, this is ABD, a billion dreamer is presenting you MCQs on Louis Pasteur, conqueror of diseases. Sorry students, sorry, ಸ್ವಲ್ಪ ಡಿಲೇ ಆಗಿಬಿಟ್ಟಿದೆ. ಫಸ್ಟ್ ಟೈಮ್ ನಮ್ಮ ಶಾಲೆಗೆ SSLC ಎಕ್ಸಾಮಿನೇಷನ್ ಸೆಂಟರ್ ಹಾಕ್ಕೊಟ್ಟಿದ್ದಾರೆ, ಹಿಂಗಾಗಿ ವರ್ಕ್ ಡಬಲ್ ತ್ರಿಬಲ್ ಆಗಿಬಿಡ್ತು. ಸೊ ಮ್ಯಾನೇಜ್ ಮಾಡೋಕ್ಕಾಗಲೇ ಇಲ್ಲ. ಎನಿವೆ ಇವತ್ತು ಎಷ್ಟಾಗುತ್ತೋ ಅಷ್ಟನ್ನ ಮುಗಿಸಿ ಫಸ್ಟ್ ಸೆಮ್ನ ಇವತ್ತು ಮುಗಿಸಿ ನಾಳೆ ಮತ್ತು ನಾಡಿದ್ದು 2 ದಿವಸ ಕಂಪ್ಲೀಟ್ ಸೋಷಿಯಲ್ ಕೊಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಫಸ್ಟ್ ಪೇಪರ್ ಮುಗ್ದಾದ್ಮೇಲೆ ಗ್ಯಾಪ್ ಇರುತ್ತೆ, ನಿಮಗೆ 2 days ಗ್ಯಾಪ್ ಇರುತ್ತಲ್ಲ, ಆವಾಗ ಕಂಪ್ಲೀಟ್ ಇಂಗ್ಲೀಷ್. ಓಕೆ, ಸೊ ಎನಿವೆ ಲೆಟ್ಸ್ ಸ್ಟಾರ್ಟ್ ರೈಟ್ ನೌ. ಸೊ ಎಸ್ ಸ್ಟೂಡೆಂಟ್ಸ್, ಫಸ್ಟ್ ಕ್ವಶನ್ ಯು ಸಿ, Louis Pasteur born 7 years after, 6 years after, 8 years after, 9 years after. Yes, answer 7 years after Waterloo. Yes. Students, ಈ ವಾಟರ್ಲೂ ಅಂತಂದರೆ ಇದೊಂದು ನೆಪೋಲಿಯನ್ಗೆ ರಿಲೇಟೆಡ್ ಆಗಿರುವಂಥ ಒಂದು ವಾರ್. ಈ ವಾರ್ನಲ್ಲಿ ನೆಪೋಲಿಯನ್ ಸೋತೋಗ್ಬಿಡ್ತಾನೆ. ಓಕೆ, ಹಿಂಗಾಗಿ ಆ ವಾರ್ ನಡೆದು 7 years ಆದಮೇಲೆ ಲೂಯಿಸ್ ಪಾಸ್ಚರ್ ಹುಟ್ಟಿರುವಂಥದ್ದು. ಹೀಗೆ ನೆಕ್ಸ್ಟು, ಪಾಸ್ಚರ್ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಡ್ಯಾಶ್ ಅಟ್ ಈಸ್ ಯೂತ್. ಯಾವ ಸಬ್ಜೆಕ್ಟ್ ಬಗ್ಗೆ ತುಂಬ ಇಂಟ್ರೆಸ್ಟೆಡ್ ಆಗಿದ್ರು? ಈಸಿ ಇದೆ. ಎಸ್, ಓಕೆ. ಸೊ ಕೆಮಿಸ್ಟ್ರಿ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ನೆಕ್ಸ್ಟು, ಲೂಯಿಸ್ ಪಾಸ್ಚರ್ ಬಿಕೇಮ್ ದ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ ಇನ್. ಅವರು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದು ಎಲ್ಲಿ? ಓಕೆ, ಆನ್ಸರ್ ಅಟ್ ಸ್ಟ್ರಾಸ್ಬರ್ಗ್ ಇನ್ ಆಲ್ಸಸ್. ನೋಡಿ ಸ್ಟೂಡೆಂಟ್ಸ್, ಇವಾಗ ಸ್ವಲ್ಪ ಅಲರ್ಟ್ ಆಗಿರಿ. ಇನ್ನೊಂದು 5-6 ಕ್ವಶನ್ಸ್ಗಳು ಪ್ಲೇಸು ಮತ್ತು ಡೇಟ್ ಇವು ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳನ್ನೇ ಕೇಳ್ತೀನಿ, ಆಯಿತಾ? ಸಿಟ್ ಸ್ಟ್ರೈಟ್, ಬಿ ಅಲರ್ಟ್. ನೆಕ್ಸ್ಟ್ ಕ್ವಶನ್ ಯು ಸಿ, in 1854 Pasteur was appointed head of a college of science at dash, a busy manufacturing town in northeast of France. Yes, answer. Answer is at Lille. ಸೊ ಸ್ಟೂಡೆಂಟ್ಸ್, ಕನೆಕ್ಷನ್ ನೋಡಿ, ಅವರು ಪ್ರೊಫೆಸರ್ ಆಗಿ ವರ್ಕ್ ಮಾಡಿದ್ದು ಸ್ಟ್ರಾಸ್ಬರ್ಗಲ್ಲಿ ಫಸ್ಟು, ಆಯಿತಾ? ಆಮೇಲೆ ಅವರು ಯಾವ ಕಾಲೇಜ್ಗೆ ಹೆಡ್ ಒಂದು ಪ್ರಿನ್ಸಿಪಾಲ್ ರೀತಿ ಆಗ್ತಾರೆ ಅಂತಂದರೆ ಅಟ್ ಲಿಲ್ಲೆ. ಇವೆರಡು ಪ್ಲೇಸ್ಗೆ ಡಿಫ್ರೆನ್ಸ್. ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್, ಆಫ್ಟರ್ ಅ ಫ್ಯೂ ಇಯರ್ಸ್ ಪಾಸ್ಚರ್ ವಾಸ್ ಮೇಡ್ ಡೈರೆಕ್ಟರ್ ಆಫ್ ಸೈಂಟಿಫಿಕ್ ಸ್ಟಡೀಸ್ ಅಟ್ ಎ ಫೇಮಸ್ ಕಾಲೇಜ್ ಡ್ಯಾಶ್. ಎಸ್, ಸೊ ಪ್ಲೇಸ್ ಪ್ಯಾರಿಸ್. ಇದು ನೋಡಿ, ಪ್ರೊಫೆಸರ್ ಆಗಿದ್ದು ಸ್ಟ್ರಾಸ್ಬರ್ಗ್. ನೆಕ್ಸ್ಟ್ ಹೆಡ್ ಆಫ್ ದ ಕಾಲೇಜ್ ಆಗಿದ್ದು ಲಿಲ್ಲೆ. ನೆಕ್ಸ್ಟು ಡೈರೆಕ್ಟರ್ ಅಂತ ಎಷ್ಟೋ ಕಾಲೇಜ್ಗಳನ್ನೇ ಒಂದು ಟಾಪ್ ರ್ಯಾಂಕಲ್ಲಿ ಕೂತ್ಕೊಳ್ಳುವಂಥ ಅಧಿಕಾರಿ ಆಗಿದ್ದು, ಡೈರೆಕ್ಟರ್ ಆಗಿದ್ದು ಅದು ಪ್ಯಾರಿಸ್ನಲ್ಲಿ. ಆನ್ಸರ್ ಪ್ಯಾರಿಸ್. 3 ಪ್ಲೇಸ್ಗಳ ಡಿಫ್ರೆನ್ಸ್ ಇರ್ತೈತಲ್ಲ. ನೆಕ್ಸ್ಟ್, ಪಾಸ್ಚರ್ ಶೋಡ್ ದಾಟ್ ಬೈ heating the wine or milk or whatever it might be to a temperature of 50 to 60 degrees centigrade, the germs were made harmless. ಇದು easy. Yes, pasteurization ಅಲ್ವಾ, ಈಸಿ ಇದೆ ಬಿಡಿ. ನೆಕ್ಸ್ಟು, who found vaccination for smallpox? ಇಷ್ಟರಲ್ಲಿ ಯಾರು ಮೊದಲು ಹಿಡಿದುಕೊಂಡಿದ್ದು? ಡಾಕ್ಟರ್ ಜನ್ನರ್. ಇವರು ಆಲ್ರೆಡಿ ವ್ಯಾಕ್ಸಿನೇಷನ್ ಕಂಡುಹಿಡಿದಿದ್ರು, ಬಟ್ ಅದ್ರ ಬಗ್ಗೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಅದ್ರ ಜೊತೆ ಇನಾಕ್ಯುಲೇಷನ್ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲ. ನೆಕ್ಸ್ಟು, ವಾಟ್ ಮೇಡ್ ಮೆನಿ ಸೈಂಟಿಸ್ಟ್ ಆ್ಯಂಗ್ರಿ? ಇದು ಈಸಿ ಇದೆ. ಓಕೆ, ಇಲ್ಲಿವರೆಗೆ ಚಾನ್ಸ್. ಓಕೆ, ಸೊ ಆನ್ಸರ್ ಈಸ್, ಪಾಸ್ಚರ್ನ ಇನಾಕ್ಯುಲೇಷನ್ ಮಾಡುವಂಥ ಐಡಿಯಾ ಇರ್ತದಲ್ಲ ಇದು. ಎಸ್ ನೋಡಿ, ಆನ್ಸರ್ ಇನಾಕ್ಯುಲೇಷನ್ ಮಾಡುವಂಥ ಐಡಿಯಾ ಅದರಿಂದ. ಸೊ ಇನಾಕ್ಯುಲೇಷನ್ ಅಂತಂದರೆ ಟೇಕಿಂಗ್ ವೀಕ್ ಜರ್ಮ್ಸ್ ಆಫ್ ದ ಸೇಮ್ ಡಿಸೀಸ್ ಆ್ಯಂಡ್ ಇಂಜೆಕ್ಟಿಂಗ್ ಟು ಮ್ಯಾನ್. ಸೊ ಇದ್ರ ಬಗ್ಗೆ ಲೆಸನ್ ಬಗ್ಗೆ ನಾನು ಕಂಪ್ಲೀಟ್ ವೀಡಿಯೋಸ್ ಮಾಡಿದ್ದೀನಿ, ನೀವು ಡೀಟೇಲ್ ಇನ್ಫಾರ್ಮೇಷನ್ ಬೇಕಾದರೆ ನೀವು ನೋಡ್ಬೋದು. ನೆಕ್ಸ್ಟು, ಪಾಸ್ಚರ್ ಕೇಮ್ ಟು ಅ ಬಿಗ್ ಮೆಡಿಕಲ್ ಕಾಂಗ್ರೆಸ್ ಇನ್ ಡ್ಯಾಶ್ ಇನ್ 1881. ನೋಡಿ, ಬಿಗ್ ಮೆಡಿಕಲ್ ಕಾಂಗ್ರೆಸ್ ನಡೆದಿದೆ ಅಲ್ಲಿ.
ಆನ್ಸರ್. ಸೊ ನೋಡಿ ಪ್ಲೇಸಸ್ಗಳೆಲ್ಲ ಹೆಂಗೆ ಬರ್ತಾ ಇದೆ. ಸೊ ಈ ಪ್ಲೇಸಸ್ ಮತ್ತು ಇಯರ್ಗಳನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಲಿಸ್ಟ್ ಮಾಡಿಕೊಡ್ತೀನಿ. ಸೊ ವೈಟ್ ಆ್ಯಂಡ್ ಸಿ. ನೆಕ್ಸ್ಟ್ ಇನ್ 1885 ಪಾಶ್ಚರ್ ಅದು ಎಸ್ ನೋಡಿ ಮ್ಯಾಟಾಕ್ ಆಲ್ಸೇಷನ್ ಬಾಯ್ ಮೇಲೆ ಮಾಡಿದಂಥ ಮೊದಲ ಎಕ್ಸ್ಪೆರಿಮೆಂಟ್. ನೆಕ್ಸ್ಟು ನೋಡಿ ಈ 1885 ಇದೆಲ್ಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೂಡ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು ತಾನೆ. ಎಸ್ ದಟ್ಸ್ ಒನ್. ನೆಕ್ಸ್ಟ್ ಪಾಶ್ಚರ್ಸ್ 70th ಬರ್ತ್ಡೇ ವಾಸ್ ಸೆಲೆಬ್ರೇಟೆಡ್ ಇನ್ ಇಲ್ಲಿ ಇದು ಕೂಡ ಪ್ಯಾರಿಸ್. ಸರ್ ಕನ್ಫ್ಯೂಷನ್ ಆಗ್ತೈತೆ ಸರ್ ಪ್ಲೇಸಸ್ ಎಲ್ಲ. ಸೊ ಆ ರೀತಿ ಇದ್ರೆ ನೋಡಿ ಈ ರೀತಿ ಬರ್ದಿಟ್ಕೊಂಡ್ಬಿಡ್ರಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಂಡು ಹೋಗ್ರಿ. ಸ್ಟ್ರಾಸ್ಬರ್ಗಲ್ಲಿ ಪ್ರೊಫೆಸರ್ ಆಗಿದ್ದು. ನೆಕ್ಸ್ಟ್ ಲಿಲ್ಲೆನಲ್ಲಿ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಗಿದ್ದು. ನೆಕ್ಸ್ಟ್ ಪ್ಯಾರಿಸ್ನಲ್ಲಿ ಡೈರೆಕ್ಟರ್ ಆದರು, ಇನ್ನೂ ಒಂದು ಪೊಸಿಷನ್ ಎಕ್ಸ್ಟ್ರಾ. ನೆಕ್ಸ್ಟ್ ಲಂಡನ್ ಬಿಗ್ ಮೆಡಿಕಲ್ ಕಾಂಗ್ರೆಸ್ ನಡೆದಿದ್ದು ಲಂಡನಲ್ಲಿ. ಅದಾದಮೇಲೆ ನೆಕ್ಸ್ಟ್ ಪ್ಯಾರಿಸ್ ಎಲ್ಲ 1885ನಲ್ಲಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಆಲ್ಸೇಷನ್ ಬಾಯ್ ಮೇಲೆ. ಅದಾದಮೇಲೆ ನೆಕ್ಸ್ಟ್ 1888ಅಲ್ಲಿ ಒಂದು ಪಾಶ್ಚರ್ ಇನ್ಸ್ಟಿಟ್ಯೂಟ್ ಅನ್ನು ಓಪನ್ ಮಾಡುವಂಥ ಟೈಮ್ನಲ್ಲಿ 2 ಅಪೋಸಿಂಗ್ ಲಾಸ್ಗಳ ಬಗ್ಗೆ ಮಾತಾಡ್ತಾರೆ. ನೆಕ್ಸ್ಟ್ ಡೆತ್. ಓಕೆ, ಸೊ ನೋಡ್ಕೊಳ್ಳಿ ಅದನ್ನ. ಸೊ ಸ್ಟೂಡೆಂಟ್ಸ್, ಸೊ ಇನ್ನು ಮುಂದೆ ಕೆಲವು ಕ್ವಶನ್ ತುಂಬ ಈಸಿ ಇರೋ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಬೇಕಂದ್ರೆ ನೋಡಿ, ಇಲ್ಲ ಅಂತಂದರೆ ಬೇಕಾದ್ರೆ ವಿಡಿಯೋನ ಸ್ಟಾಪ್ ಮಾಡಿ. ಓಕೆ, ಡೋಂಟ್ ವರಿ. ದ ಮೀನಿಂಗ್ ಆಫ್ ದ ಗ್ರೀಕ್ ವರ್ಡ್ ಜರ್ಮ್ಸ್ ಈಸ್ ಓಕೆ ಟಿಟ್ಲರಾನ್ಸ್. ನೆಕ್ಸ್ಟ್ germs are existed in disease are the above. Next, to which of the following people Pasteur did not help? ಯಾರು ಹೆಲ್ಪ್ ಮಾಡಲಿಲ್ಲ? ಶುಗರ್ ಕೇನ್ ವರ್ಕರ್ಸ್, ಅವ್ರ ಬಗ್ಗೆ ಮೆನ್ಷನ್ ಆಗಿಲ್ಲ ಲೆಸನಲ್ಲಿ. ನೆಕ್ಸ್ಟ್, ಈಸ್ಟ್ ಈಸ್ ಯೂಸ್ಡ್ ಟು ಡ್ಯಾಶ್. ಎಸ್, ಈಸ್ಟ್ ಈಸ್ ಯೂಸ್ಡ್ ಟು ನೋಡಿ ಮೇಕ್ ಬಿಯರ್ ಫೋಮ್. ಆ ಬಿಯರ್ನಲ್ಲಿ ನೊರೆ ಬರುತ್ತಲ್ಲ, ಅದಕ್ಕೆ ಬ್ರೆಡ್ ರೈಸ್ ಆಗಲಿಕ್ಕೆ ಈಸ್ಟನ್ನು ಯೂಸ್ ಮಾಡ್ತಾರೆ. ಸೊ ಎಸ್ ಸ್ಟೂಡೆಂಟ್, ದಟ್ಸ್ ಆಲ್ ಫಾರ್ ನೌ. ಈ ವಿಡಿಯೋಲಿಗೆ ಸ್ಟಾಪ್ ಮಾಡ್ತೀನಿ. ಇನ್ನು ಟೆಕ್ಸ್ಟ್ ಬುಕ್ನ ಡೀಟೇಲಾಗಿ ಓದ್ಕೊಂಡು ಹೋಗ್ರಿ. ನಾವು ಎಷ್ಟೇ ಕ್ವಶನ್ ಮಾಡಿದ್ರು ಕೂಡ ನೀವು ಟೆಕ್ಸ್ಟ್ ಬುಕ್ನಲ್ಲಿ ಕಂಪ್ಲೀಟ್ ತರೋವಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಇಲ್ಲ. ಇದು ಒಂದು ಸುಮ್ಮನೆ ಚೆಕ್ ಮಾಡೋಕ್ಕಷ್ಟೇ, ನಿಮ್ಗೊಂದು ಮೋಟಿವೇಶನ್ ಇದ್ದಂಗೆ. ನಾನು ಇನ್ನೂ ಏನೋ ಪ್ರಿಪೇರ್ ಆಗೋದಿದೆ ಅನ್ನೋ ತೋರ್ಸೋಕ್ಕೋಸ್ಕರ ಅಷ್ಟೇ ಈ ರೀತಿ ಕ್ವಶನ್ಸ್ಗಳು. ಬಟ್ ಟೆಕ್ಸ್ಟ್ ಬುಕ್ ಇಸ್ ದ ಫೈನಲ್ ಒನ್, ಅದನ್ನು ನೋಡ್ಕೊಡ್ರಿ ನೀಟಾಗಿ. ಹಾಗೆಯೇ ಕೆಲವರು ಫ್ರೇಸಲ್ ವರ್ಬ್ಸ್ ಎಲ್ಲ ಅಂತ ಕೇಳ್ತಿದ್ರಿ ಗ್ರಾಮರ್ನಲ್ಲಿ. ಸ್ಟೂಡೆಂಟ್ಸ್, ಅದನ್ನು ಟೆಕ್ಸ್ಟ್ ಬುಕ್ನ ಲೆಸನ್ಸ್ಗಳೇನಿದೆ ಅದನ್ನ ನೀಟಾಗಿ ಓದ್ತಾ ಇರಿ. ಲೆಸನ್ಸ್ಗೂ ಯೂಸ್ ಆಗುತ್ತೆ. ಜೊತೆಲಿ ಓದೋ ಟೈಮ್ನಲ್ಲಿ ಫ್ರೇಸಲ್ ವರ್ಬ್ಸ್ಗಳು ಬರ್ತಾ ಇರ್ತದೆ, ಅದನ್ನ ಅಲ್ಲೇ ಅಂಡರ್ಲೈನ್ ಮಾಡಿರಿ. ಅದರಲ್ಲೇ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ನೋಡೋಣ, ಫ್ರೇಸಲ್ ವರ್ಬ್ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದನ್ನು ಈಗ ಎಕ್ಸಾಮ್ ಮುಗಿದ್ಮೇಲೆ ಹಾಫ್ ಡೇ ಟೈಮ್ ಇರ್ತದೆ, ಅದನ್ನು ತೊಗೊತೀನಿ. ಆಮೇಲೆ 2 days ಗ್ಯಾಪ್ ಇರ್ತದೆ, ಅದನ್ನು ಕೂಡ ಯೂಸ್ ಮಾಡ್ಕೊತೀನಿ. ಎಕ್ಸಾಮ್ ಮಾರ್ನಿಂಗ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲ್ಲ. ಸೊ ಅಂಟಿಲ್ ಲಾಸ್ಟ್ ಡೇ ಐ ವಿಲ್ ಅಪ್ಲೋಡ್. ಯಾವುದಾದ್ರು ಪೆಂಡಿಂಗ್ ಇದೆ ಎಲ್ಲ ಟ್ರೈ ಮಾಡ್ತಾ ಬರ್ತೀನಿ. ಸೊ ದಟ್ಸ್ ಆಲ್ ಫಾರ್ ನೌ. ಟೇಕ್ ಕೇರ್, ಬಾಯ್.